ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಘೋಷಣೆ. ನಗರದಲ್ಲಿ ಬಸವ ಭಕ್ತರಿಂದ ಸಂಭ್ರಮಾಚರಣೆ. ಭಗವಾದ ಧ್ವಜ ತಯಾರಿಸಿ ಮನೆ ಮನೆಗೆ ಹಂಚಲು ಮುಂದಾದ ಮಹಿಳೆಯರು. ನಗರದ ಬ್ರಿಮ್ಸ್ನಲ್ಲಿ ಎಂಐಸಿ ಉದ್ಘಾಟನೆ. ಕರ್ನಾಟಕ ಯುವತರ ಸಂಭ್ರಮ ಹಿನ್ನೆಲೆ ಬೀದರ್ ನಗರಕ್ಕೆ ಆಗಮಿಸಿದ ಜ್ಯೋತಿ ರಥಯಾತ್ರೆ. ಸುದ್ದಿಯ ವಿವರಗಳು. ರಾಜ್ಯ ಸರ್ಕಾರದಿಂದ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಕ್ಕೆ ಬೀದರ್ನ ಬಸವೇಶ್ವರ ವೃತ್ತದಲ್ಲಿ ಬಸವ ಭಕ್ತರು ಸಂಭ್ರಮಾಚರಣೆ ಮಾಡಿದ್ರು. ನಗರದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪರಸ್ಪರ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ್ರು. ಈ ಸಂದರ್ಭದಲ್ಲಿ ಭಾಲ್ಕಿ ಹಿರೇಮಠದ ಗುರುಬಸವ ಪಟ್ಟದೇವರು ಮಾತನಾಡಿ, ಕರ್ನಾಟಕದಲ್ಲಿ ಜನಿಸಿದ ವಿಶ್ವಗುರು ಬಸವಣ್ಣನವರು ಅಸ್ಪೃಶ್ಯತೆ, ಅನಿಷ್ಟ ಪದ್ಧತಿ, ಮಹಿಳೆಯರಿಗೆ ಸಮಾನತೆ ಸಾರುವ ಮೂಲಕ ವಿಶ್ವವನ್ನೇ ಈ ಕಡೆ ಗಮನ ಹರಿಸುವಂತೆ ಮಾಡಿದವರು ಜಗಜ್ಯೋತಿ ಬಸವಣ್ಣನವರು. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಅವರನ್ನು ಸಾಂಸ್ಕೃತಿಕ ನಾಯಕನೆಂದು ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡಿತು. ಅದೇ ರೀತಿ ಕರ್ನಾಟಕದಲ್ಲೂ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಎಂಬುದು ಬಸವ ಭಕ್ತರ ಬಹುದಿನಗಳ ಬೇಡಿಕೆಯಾಗಿತ್ತು. ಇಂದು ಸರ್ಕಾರ ಬಸವ ಭಕ್ತರ ಬೇಡಿಕೆ ಈಡೇರಿಸಿದ್ದು ಎಲ್ಲಿಲ್ಲದ ಸಂತಸ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹುಣಸೂರಿನ ಪೂಜೆ ಡಾ ಶಿವಾನಂದ ಮಹಾಸ್ವಾಮಿ, ಕೌಟದ ಪೂಜೆ ಬೆಲ್ದಳೆ ಶರಣರು, ಶ್ರೀಕಾಂತ್ ಸ್ವಾಮಿ ಸೇರಿದಂತೆ ಹಲವರಿದ್ದರು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ, ಕರ್ನಾಟಕ ಸರ್ಕಾರಕ್ಕೆ ಅದೇ ರೀತಿ ಕರ್ನಾಟಕದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಜನ್ಮ ತಾಳಿ ಇಡೀ ಜಗತ್ತನ್ನ ಈ ಕಡೆ ಇಡೀ ವಿಶ್ವನೇ ಕರ್ನಾಟಕದ ಕಡೆ ನೋಡಂಗ ಮಾಡಿದ್ದು. ಅದಕ್ಕೆ ಮೌಢ್ಯ, ಮೂಢನಂಬಿಕೆ, ಕಂದಾಚಾರ, ಮಹಿಳೆಯರಿಗೆ ಪ್ರತಿಯೊಂದರಲ್ಲಿಯೂ ಇರ್ತಕ್ಕಂಥ ಒಂದು ಜಾತಿ, ಅದಕ್ಕೆಲ್ಲಕ್ಕೂ ನ್ಯಾಯ ಕೊಟ್ಟವರು ಅದು ಜಗಜ್ಯೋತಿ ಬಸವಣ್ಣವರು. ಅಂಥವ್ರನ್ನ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕಂತ ಅಪ್ಪವ್ರು ಸುಮಾರು ವರ್ಷದಿಂದ ಹೇಳ್ತಾ ಇದ್ರು. ಅದನ್ನು ಮತ್ತೆ ಈಗಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕೂಡ ಮೊನ್ನೆ 8ನೇ ತಾರೀಕು ಹುಣಸೂರು ಅಪ್ಪವರು, ನಮ್ಮ ಗುರುಗಳು ಹಾಗೂ ಒಟ್ಟಾರೆ ಒಂದು 30 ಜನ ಸ್ವಾಮೀಜಿಯವರು, ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಂತಕರಾಗಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಸಿದ್ದಪ್ಪ ಮೂಲ್ಗೆಯವರು ಅನೇಕ ಸಾಹಿತಿಗಳನ್ನು ಕರ್ಕೊಂಡು ಅಪ್ಪಗಳ ಸಾನ್ನಿಧ್ಯದಲ್ಲಿ 30 ಜನ ಸ್ವಾಮೀಜಿಯವರು ಎಲ್ಲರೂ ಸೇರಿಕೊಂಡು ಅಲ್ಲಿ 8ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹತ್ತಿರ ಸಮಯವನ್ನು ತೆಗೆದುಕೊಂಡಾಗ ಅವರು ಬಹಳ ಖುಷಿಯಿಂದ ಅದನ್ನು ಅಪ್ಪಗಳು ಆರಂಭದಲ್ಲಿ ಪ್ರಾಸ್ತಾವಿಕ ಮಾತಾಡಿದ್ರು. ಆ ಮಾತಿಗೆ ಅವತ್ತಿನ ದಿನ ಬಹಳ ಸಂತೋಷ ಪಟ್ಟಿದ್ರು. ಇರ್ತಕ್ಕಂಥ ಎಲ್ಲ ಅರ್ಹತೆ ಬಸವಣ್ಣವ್ರ ತತ್ವ ಆ ಸಿದ್ಧಾಂತದಲ್ಲಿ ಇದೆ. ಯಾಕಂದ್ರೆ ಬಸವಣ್ಣನವರೇ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕೊಟ್ಟವರು, ಅನುಭವ ಮಂಟಪ ಸ್ಥಾಪನೆ ಮಾಡಿದವರು ಬಸವಣ್ಣನವರೇ. ಧರ್ಮಗುರುಗಳು, ಧರ್ಮ ಗ್ರಂಥ ಇದೆಲ್ಲ ಒಂದು ತತ್ವ ಸಿದ್ಧಾಂತ ಬಸವಣ್ಣವ್ರು ಕೊಟ್ಟವರು. ಅಂಥವರಿಗೆ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಗೌರವ ಹೆಚ್ಚಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಒಂದು ಖುಷಿ, ಆನಂದ, ಸಂತೋಷದಲ್ಲಿ ಮತ್ತೊಂದು ಸರ್ತಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೂ ಹಾಗೂ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬೀದರ್ ತಾಲೂಕಿನ ಕಾಡ್ವದ್ ಗ್ರಾಮದ 6 ಮಹಿಳೆಯರು ಗ್ರಾಮದ ಎಲ್ಲ ಮನೆಗಳ ಮೇಲೂ ಭಗವದ ಧ್ವಜ ಹಾರಡಬೇಕೆಂದು ಧ್ವಜ ತಯಾರಿಸಿ ಗ್ರಾಮಸ್ಥರಿಗೆ ನೀಡುತ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರಿಂದ ಧ್ವಜದ ಪಟ್ಟೆ ಪಡೆದು ಇಂದುಮತಿ ಮರಕಂದ, ಸವಿತಾ ನಿನ್ನೆ, ಶ್ರೀದೇವಿ ಮೇನ್ಕೆರೆ, ಸವಿತಾ ಶೀಲ್ವಂತ್, ಪದ್ಮಾವತಿ ಕರಕನಹಳ್ಳಿ, ಅಂಬಿಕಾ ಹೂಗರ್ ಧ್ವಜವನ್ನು ತಾವೇ ಸ್ವಂತ ಹೊಲಿಗೆ ಯಂತ್ರದಿಂದ ತಯಾರಿಸಿ ವಿತರಿಸಲು ಮುಂದಾಗಿದ್ದಾರೆ. 1,000ಕ್ಕೂ ಹೆಚ್ಚು ಮನೆಗಳಿರುವ ಗ್ರಾಮದಲ್ಲಿ ಧ್ವಜ ವಿತರಿಸಲು ಮುಂದಾದ ಮಹಿಳೆಯರು ಈಗಾಗಲೇ 500 ಧ್ವಜ ತಯಾರಿಸಿ ಇನ್ನುಳಿದ ಧ್ವಜ ತಯಾರಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಕ್ಕರೆ ಜೈ ಶ್ರೀರಾಮ್. ಅಕ್ಕರೆ ಜೈ ಶ್ರೀರಾಮ್. ನೀವು ಇದು ಕೆಲಸ ನಿಮ್ಮ ಸ್ವಇಚ್ಛೆಯಿಂದ ಮಾಡ್ತೀರಿ, ದುಡ್ಡು ಕೊಡ್ಲತ್ತಾರ?
ನಮ್ಗೆ ಸವಯ ಇಚ್ಚಲಿಂದೇ ಮಾಡ್ಲತ್ತಿದ್ದೇವೆ ನಾವು ಅಲ್ಲಿಗೆ ಹೋಗರ ನೈವೇದ್ಯಕ್ಕೆ ನಮ್ಗೆ ಮಾಡೋದಾಗದು ಹಂಗಂದ್ ಬಟ್ ನಮ್ಮ ಮನಿಗೆ ಅಕ್ಷಂತಿ ಬಂದು ನಮಗೆ ಭಾಳ ಖುಷಿ ಅದ ಆಸಕ್ತಿಲಿಂದ 22 ತಾರೀಕಿಗೆ ದೀಪಾವಳಿದ ಹಬ್ಬ ಹೆಂಗ್ ಮಾಡ್ತೇವೆ ಹಂಗೆ ಆಚರಿಸ್ಬೇಕಲ್ಲತ್ತಿದ್ದೇವೆ ನಮ್ಮ ಮನಸ್ಸು ಇಚ್ಚಲಿಂದ ಮಾಡ್ಲತ್ತಿದ್ದೇವೆ. ಜೈ ಶ್ರೀರಾಮ್. ಬನಹಂಗಿ ಮಂದಿರ ಅಂತ ಹೇಳಿ ಎಲ್ಲರ ಮೂಲೆಗಳಲ್ಲಿ ಎಲ್ಲ ಮಕ್ಕಳಿಗೆ ಅವಾಗ ಆಸಕ್ತಿ ಇತ್ತು, ಎಲ್ಲ ಇದು ಮಾಡಿದ್ರು. ಬನ್ಗಯ ಅಭಿಮಂದಿರು ನಿಮಗೆ ಇದು ರಾಮ ಮಂದಿರ ಆಗಿದ್ರೆ ನಿಮಗೆ ಖುಷಿ ಅದ ರೀ? ಖುಷಿ ಅದ, ಭಾಳ ಖುಷಿ ಅದ. ಅಲ್ಲಿ ಹೋಗಿ ಸೇವೆ ಮಾಡ್ಲಕ್ ಆಗಲ್ದಕ್ಕೆ ಇಲ್ಲಿ ಮಾಡ್ಲತ್ತಿದೇವೆಲ್ಲ. ಈಗ ಮತ್ತೆ ಇದೇ ಬೇರೆ ಬೇರೆ ರಾಜ್ಯಗಳೆಲ್ಲ ಇದೇ ತರ ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ತಾರೆ? ಮಾಡ್ಕೊಡ್ತೇವೆ. ಗುಡ್ ಗುಡ್ ಗುಡ್. ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ನೂತನವಾಗಿ ತುರ್ತು ಚಿಕಿತ್ಸಾ ಘಟಕವನ್ನು ಬ್ರಿಮ್ಸ್ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕರ್ ಹಾಗೂ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಮಹೇಶ್ ಬಿರದರ್ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು. ಇದೇ ವೇಳೆ ನಮ್ಮ ಮಾಧ್ಯಮದ ಪ್ರತಿನಿಧಿ ಜೊತೆ ಮಾತನಾಡಿದ ಡಾಕ್ಟರ್ ವಿಜಯಕುಮಾರ್ ಅಂತಪ್ಪನವರು ಅವರು ತುರ್ತು ಚಿಕಿತ್ಸಾ ಸಂದರ್ಭದಲ್ಲಿ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಈ ಯೂನಿಟ್ಗೆ ಚಾಲನೆ ನೀಡಲಾಗಿದೆ. ಇದರಿಂದಾಗಿ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ಹೆಚ್ಚಿನ ನಿಗಾ ವಹಿಸಲು ಸಹಾಯವಾಗುತ್ತದೆ ಎಂದರು. ನಾನು ಡಾಕ್ಟರ್ ವಿಜಯಕುಮಾರ್ ಅಂತಪ್ಪನವ್ ಅಂತೇಳಿ ಮೆಡಿಸಿನ್ HOD. ನಾನು ಈಗ ಇದನ್ನು MICU ಮೊದಲು ಇದ್ದಿದ್ದನ್ನು ಈಗ ಹೊಸದಾಗಿ ಅದನ್ನು ರಿನೋವೇಷನ್ ಮಾಡಿಸಿ ಹೊಸದಾಗಿ ಸುಸಜ್ಜಿತವಾಗಿ ಈಗ ಡೈರೆಕ್ಟರ್ ಅವರು ಡಾಕ್ಟರ್ ಶಿವಕುಮಾರ್ ಶೆಟ್ಟಿ ಅವರು, ಶಿವಯೋಗಿ ಬಾಡಿ ಅವರು MS ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಮಹೇಶ್ ಬಿರೋದು ಮೂವರು ಬಂದು ಓಪನಿಂಗ್ ಮಾಡಿ ರಿಬ್ಬನ್ ಕಟ್ ಮಾಡಿ ಹೋಗಿದ್ದಾರೆ. ಈಗ ಸೊ ಇವತ್ತಿನಿಂದ ನಾವು ಇದನ್ನೇ ರಿನೋವೇಷನ್ ಮಾಡಿ ಎಲ್ಲ ವೆಂಟಿಲೇಟ್ರು 10 ಬೆಡ್ದ MICU ವಿತ್ ಆಕ್ಸಿಜನ್ ವಿತ್ ಮಾನಿಟರ್ಸು ಎಲ್ಲ ರೀತಿಯಿಂದ ತಯಾರು ಮಾಡಿಕೊಂಡು ಇವತ್ತು ಓಪನಿಂಗ್ ಮಾಡಿದ್ದೀವಿ. ಇದು ಯಾವ್ದು ಇದ್ರ ಸಲುವಾಗಿ ಯೂಸ್ ಆಗುತ್ತೆ ಸರ್? ಇದು ಈಗ ಎಲ್ಲ ಮೆಡಿಕಲ್ ಎಮರ್ಜೆನ್ಸಿ, ಎಲ್ಲ ಮೆಡಿಕಲ್ ಎಮರ್ಜೆನ್ಸಿ. ಈಗ ಟೋಟಲ್ ಎಷ್ಟು ಬೆಡ್ ಇದೆ? ಟೋಟಲ್ 10 ಬೆಡ್ ಇದೆ. 10 ಬೆಡ್. ಇನ್ನು ಈಗ 10 ಬೆಡ್ ಈಗ ಮುಂದೆ ಏನು ಮಾಡೋದು? ಇಲ್ಲ, ಆಲ್ರೆಡಿ ಇತ್ತು, ಅದನ್ನು ರಿನೋವೇಷನ್ ಮಾಡಿ ಬೆಡ್ನಲ್ಲಿ ನಮ್ಮ ಹತ್ತಿರ ಎಲ್ಲ ಫೆಸಿಲಿಟೀಸು ಅಂದರೆ ಎಮರ್ಜೆನ್ಸಿ ಪೇಷಂಟ್ ಹ್ಯಾಂಡಲ್ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳು. ವೆಂಟಿಲೇಟ್ರ್ ಅದಾವೆ ನಮ್ಮ ಹತ್ತಿರ. ಸದ್ಯಕ್ಕೆ ಇದರಲ್ಲಿ 2 ವೆಂಟಿಲೇಟ್ರ್ ಇಟ್ಟಿದ್ವಿ. ಇನ್ನು ಬೇಕಾದರೆ ನಮ್ಮ ಹತ್ತಿರ ಎಕ್ಸ್ಟ್ರಾನು ಅದಾವೆ. ಸೊ ಕಂಪ್ಲೀಟ್ ಎಲ್ಲ ಬೆಡ್ಗಳಿಗೂ ವೆಂಟಿಲೇಟರ್ಸ್ ಅನುಕೂಲ ಆಗುವಂಥದ್ದು ಕೆಪಾಸಿಟಿ ಇದೆ ನಮ್ಮ ಹತ್ತಿರ. ಆದರೆ ಎಮರ್ಜೆನ್ಸಿ ಅಂದರೆ ಇದು ಕಾರ್ಡಿಯಾಕ್ನು ಕಾರ್ಡಿಯಾಕ್ ICU ಮೇಲ್ಗಡೆ ಇದೆ. ಕಾರ್ಡಿಯಾಕ್ ICU 6ನೇ ಫ್ಲೋರ್ನಲ್ಲಿ, ಅದನ್ನು ಸುಸಜ್ಜಿತ ಎಲ್ಲ ರೀತಿಯಲ್ಲಿ ತಯಾರಿದೆ ಅದರಲ್ಲಿ. ಸೊ ಇದರಲ್ಲಿ ಹೇಳ್ತಾರೆ ಆಲ್ ಬೇರೆ ಕಾರ್ಡಿಯಾಕ್ ಬಿಟ್ಟು ಎಲ್ಲ ಎಮರ್ಜೆನ್ಸಿ, ನೀರು ಆಗಲಿ ಆಕ್ಸಿಡೆಂಟ್ ಎಮರ್ಜೆನ್ಸಿ ವೆಂಟಿಲೇಟರ್ಸ್. ನಾವು ಈಗೇನು OP ಪಾಯ್ಸನಿಂಗು ವೆಂಟಿಲೇಟರ್ ಮಾಡಬೇಕು, ಸ್ನೇಕ್ ಬೈಟು ವೆಂಟಿಲೇಟರ್ ಮಾಡಬೇಕು. ಸೊ ಈ ಥರ ಯಾವುದೇ ಎಮರ್ಜೆನ್ಸಿ ಬಂದು ಸೊ ಎಲ್ಲ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಸೌಲಭ್ಯಗಳು ಈ ಇದರಲ್ಲಿದೆ. ಎಲ್ಲ ಮಾನಿಟರ್ಸ್ ಅದು ಎಲ್ಲ ಬೆಟ್ಟಿಗೆ, ಇನ್ಫ್ಯೂಷನ್ ಪಂಪು, ಸಿರಿಂಜ್ ಪಂಪು, ಸೊ ಎಲ್ಲ ಸುಸಜ್ಜಿತವಾಗಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕರ್ನಾಟಕ 50ರ ಸಂಭ್ರಮದ ಹಿನ್ನೆಲೆ ಇಂದು ಬೀದರ್ ನಗರಕ್ಕೆ ಜ್ಯೋತಿ ರಥಯಾತ್ರೆ ಆಗಮಿಸಿದ್ದು, ನಗರದ ಮೈಲೂರು ಕ್ರಾಸ್ನಿಂದ ನೆಹರು ಕ್ರೀಡಾಂಗಣದವರೆಗೆ ಸಾಗಿದ ರಥಯಾತ್ರೆಯಲ್ಲಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು 1 ಕಿಲೋಮೀಟರ್ ಉದ್ದಕ್ಕೂ ಕನ್ನಡದ ಬಾವುಟವನ್ನು ಹೊತ್ತು ಸಾಗಿದರು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದು, ಮೆರವಣಿಗೆ ಉದ್ದಕ್ಕೂ ನೃತ್ಯ ಪ್ರದರ್ಶನ, ಡೊಳ್ಳು ಕುಣಿತ ಎಲ್ಲರ ಗಮನ ಸೆಳೆದವು. ಮೆರವಣಿಗೆಯಲ್ಲಿ ಜಿಲ್ಲಾ ಪಂಚಾಯತ್ CO ಗಿರೀಶ್, ಹೆಚ್ಚುವರಿ SP ಮಹೇಶ್ ಮೇಘಣ್ಣನವರ್, ಜಿಲ್ಲಾ ಕಸಪಾ ಅಧ್ಯಕ್ಷ ಚನ್ಶೆಟ್ಟಿ, ವಿರೂಪಾಕ್ಷ ಗಾದ್ಗೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.
ದಿವಸಗಳ ಕಾಲ ಬೀದರ್ ಜಿಲ್ಲೆಯ 8 ತಾಲೂಕುಗಳನ್ನು ಸಂಚರಿಸಿ ತಾಯಿ ಭುವನೇಶ್ವರಿಯ ಕನ್ನಡ ಗರಿಮೆಯ ಹೆಚ್ಚಿಸುವಂತಹ ನಮ್ಮೆಲ್ಲರ ಸಂಭ್ರಮವನ್ನ ಇಮ್ಮಡಿಗೊಳಿಸುವಂತಹ ಕಾರ್ಯ ಈ ರಥಯಾತ್ರೆ ಮಾಡಲಿದೆ. ದಯವಿಟ್ಟು ಎಡಗಡೆ ಭಾಗದ ಪೆವಿಲಿಯನ್ ಕಡೆ, ಅಲ್ಲಿ ಬಲಗಡೆ ಭಾಗದಲ್ಲಿ ನಿಂತಿರುವಂತಹ ಮಕ್ಕಳು ದಯವಿಟ್ಟು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಆ ಮಕ್ಕಳನ್ನ ಕರ್ಕೊಂಡು ಎಡಗಡೆ ಭಾಗದ ಪೆವಿಲಿಯನ್ ಕಡೆ ಬರ್ಬೇಕಂತ ಕೇಳ್ಕೊಳ್ತಾರೆ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬುದು ಸ್ವಾಗತಾರ್ಹ. ತುಮಕೂರಿನಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆ ಸಾಂಸ್ಕೃತಿಕ ನಾಯಕ ಎಂಬುದು ಎಲ್ಲರೂ ಸ್ವಾಗತ ಮಾಡುವಂತಹ ಸಂಗತಿ. ಬಸವಣ್ಣನವರ ಸಾಂಸ್ಕೃತಿಕ ಅನ್ನುವಂತಹದ್ದು ಅಷ್ಟೇ ಅಲ್ಲ, ಆಧ್ಯಾತ್ಮಿಕ, ಧಾರ್ಮಿಕ, ಆರ್ಥಿಕ ಸಮಗ್ರ ವ್ಯಕ್ತಿತ್ವ ಇರುವಂತಹ ಶಕ್ತಿ ಮತ್ತು ವ್ಯಕ್ತಿ. ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟಿರೂ ಅದು ಕಡಿಮೆ ಅಂತಾನೆ ಭಾವಿಸಬೇಕಾಗಿದೆ. ಆದರೂ ಕೂಡ ಸರ್ಕಾರ ಅನೇಕರ ಒತ್ತಾಯದ ಮೇರೆಗೆ ಅವರನ್ನು ಸ್ವಾತಂತ್ರ್ಯ ನಾಯಕ ಅಂತ ಪಟ್ಟವನ್ನು ಕಟ್ಟಿದ್ದಾರೆ. ಅವರು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಷ್ಟೇ ಅಲ್ಲ, ದೇಶಕ್ಕೆ, ಇಡೀ ವಿಶ್ವಕ್ಕೆ ಬೇಕಾದಂತಹ ಕೊಡುಗೆಗಳನ್ನು ಕೊಟ್ಟಿರುವಂತವರು, ಮಾನವೀಯ ಮೌಲ್ಯಗಳನ್ನು ರೂಪಿಸಿರುವಂತಹವರು, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವವನ್ನು ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಬೀಜಗಳನ್ನು ನಮ್ಮ ಭಾರತದಲ್ಲಿ ಮೊದಲಿಗೆ ಬಿತ್ತಿದವರೆಂದರೆ 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪದ ಮೂಲಕ ಪರಮ ಪೂಜೆ ಬಸವಣ್ಣನವರು. ಎಲ್ಲ ಕ್ಷೇತ್ರದಲ್ಲಿಯೂ ಅದರಲ್ಲೂ ಕಾಣುತ್ತೇವೆ. ಧಾರ್ಮಿಕ, ಸಾಹಿತ್ಯಿಕ, ಆರ್ಥಿಕ ಎಲ್ಲ ಕ್ಷೇತ್ರದಲ್ಲಿಯೂ ಕಾಣುತ್ತೇವೆ. ಅದನ್ನು ಎಲ್ಲರೂ ಸ್ವಾಗತ ಮಾಡಿದ್ದಾರೆ, ನಾವು ಸ್ವಾಗತ ಮಾಡುತ್ತೇವೆ. ತುಮಕೂರಿನಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆ. ಅದು ಎಲ್ಲರೂ ಸ್ವಾಗತ ಮಾಡುವಂತಹ ಸಂಗತಿ. ಬಸವಣ್ಣನವರು ಕೇವಲ ಸಾಂಸ್ಕೃತಿಕ ಅನ್ನುವಂಥದ್ದಷ್ಟೇ ಅಲ್ಲ, ಆಧ್ಯಾತ್ಮಿಕ, ಧಾರ್ಮಿಕ, ಆರ್ಥಿಕ ಸಮಗ್ರ ವ್ಯಕ್ತಿತ್ವ ಇರುವಂತಹ ಒಂದು ದೊಡ್ಡ ಒಂದು ಶಕ್ತಿ ವ್ಯಕ್ತಿ ಅಂದರೆ ಅದು ಬಸವಣ್ಣ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟರೂ ಕೂಡ ಅದು ಕಡಿಮೆ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಆದರೂ ಕೂಡ ಸರ್ಕಾರ ಅವರ ಅನೇಕರ ಒತ್ತಾಯದ ಮೇರೆಗೆ ಸರ್ಕಾರ ಅದನ್ನು ಅಂಗೀಕರಿಸಿ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರನ್ನ ಪಟ್ಟವನ್ನು ಕಟ್ಟಿದ್ದಾರೆ. ಕೇವಲ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ, ಅವರು ಇಡೀ ಭಾರತಕ್ಕಷ್ಟೇ ಅಲ್ಲ, ವಿಶ್ವಕ್ಕೆ ಬೇಕಾದಂಥ ಕೊಡುಗೆಗಳನ್ನು ಕೊಟ್ಟಿರುವಂತಹವರು, ಮಾನವೀಯ ಮೌಲ್ಯಗಳನ್ನು ರೂಪಿಸಿರುವಂತಹವರು, ಒಂದು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಈ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಏನು ಪ್ರಜಾಪ್ರಭುತ್ವದ ಬೀಜಗಳನ್ನು ನಮ್ಮ ಭಾರತದಲ್ಲಿ ಏನಾದರೂ ಮೊದಲಿಗೆ ಬಿತ್ತಿರುವಂತಹವರು ಅಂದರೆ 12ನೇ ಶತಮಾನದ ಅನುಭವದ ಮಂಟಪದ ಮೂಲಕ ಪೂಜ್ಯ ಬಸವಣ್ಣನವರು ಮಾಡಿರುವಂತಹವರು. ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಕಾಣ್ತೀವಿ. ಸಾಹಿತ್ಯಿಕ, ಧಾರ್ಮಿಕ, ಆರ್ಥಿಕ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಕ್ರಾಂತಿ ಮಾಡಿರುವಂಥ ಮಹಾನುಭಾವರು. ಅವರನ್ನು ಸಾಂಸ್ಕೃತಿಕ ನಾಯಕರೆಂದು ಗುರುತಿಸಿರುವಂಥದ್ದು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಸ್ವಾಗತಾರ್ಹವಾಗಿರುವಂಥ ಸಂಗತಿ. ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅಹಿಂದ ಮುಖಂಡ ರವಿ ಪೂಜಾರಿ ಮಾತನಾಡಿ, ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರು ಸಮಾವೇಶ 28/1/2024 ಚಿತ್ರದುರ್ಗದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಚಿಂಚೋಳಿಯ ಎಲ್ಲ ಅಹಿಂದ ಮುಖಂಡರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದರು. ದಿನಾಂಕ 28/1/2024 ಕರ್ನಾಟಕ ಶೋಷಿತ ವರ್ಗಗಳ ಮತ್ತು ಅಹಿಂದ ಒಕ್ಕೂಟದ ವತಿಯಿಂದ ಚಿತ್ರದುರ್ಗದಲ್ಲಿ ಏನು ಬೃಹತ್ ಪ್ರಮಾಣದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಚಿಂಚೋಳಿ ತಾಲೂಕಿನಿಂದ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಬುಡಕಟ್ಟುಗಳು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆಯಲ್ಲಿ ಜನ ಸೇರಿ ಆ ಒಂದು ಸಮಾವೇಶದಲ್ಲಿ ಏನು ನ್ಯಾಯಮೂರ್ತಿ ಕಾಂತರಾಜ್ ಆಯೋಗದ ವರದಿಯನ್ನು ಸರ್ಕಾರ ಕೂಡಲೇ ಜಾರಿ ಮಾಡಬೇಕಂತ ಹೇಳಿ ಏನು ಹಕ್ಕು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಚಿಂಚೋಳಿ ತಾಲೂಕಿನ ಸಮಸ್ತ ಹಿಂದುಳಿದವರು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಸೇರಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಮನವಿ ಮಾಡಿಕೊಳ್ತೇನೆ. ನಾನು ರವೀಂದ್ರ ಪೂಜಾರಿ, ಚಿಂಚೋಳಿ. ಗ್ರಾಮ ಪಂಚಾಯಿತಿಗಳ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆ. ಕಾಡಶೆಟ್ಟಿಹಳ್ಳಿ ಸತೀಶ್. ತುಮಕೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗ್ರಾಮ ಪಂಚಾಯಿತಿಗಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವುದನ್ನು ನಿಲ್ಲಿಸಬೇಕೆಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಸದಸ್ಯರಿಂದ ಒತ್ತಾಯ. ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಯ ಶಾಖಾ ಕಚೇರಿಗಳೇ ಅಥವಾ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವ ಸ್ಥಳೀಯ ಸ್ವಯಂ ಸರ್ಕಾರಗಳೇ ಎಂಬುದನ್ನು ಸ್ಪಷ್ಟಪಡಿಸಿರುವುದಿಲ್ಲ.
ಸಿಇಒ ಅವರು ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ನಡೆಗೆ ಕಡಿವಾಣ ಹಾಕಬೇಕೆಂದು ತನ್ಮೂಲಕ ಗ್ರಾಮ ಸಭಾ ಸದಸ್ಯರ ಹಾಗೂ ಗ್ರಾಮ ಪಂಚಾಯಿತಿಗಳ ಹಕ್ಕುಗಳನ್ನು ರಕ್ಷಣೆ ಮಾಡದೆ ಆಕ್ಷೇಪ ಮಾಡಿದಲ್ಲಿ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕಾ ಪಂಚಾಯಿತಿಗಳ ಮುಂದೆ ತೀವ್ರತರ ಪ್ರತಿಭಟನೆ ಧರಣಿ ಹಮ್ಮಿಕೊಳ್ಳುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡ್ಶೆಟ್ಟಿಹಳ್ಳಿ ಸತೀಶ್ ಎಚ್ಚರಿಸಿದರು. ಸಿಇಒ ಅವರು ನಡೆಯನ್ನು ಖಂಡಿಸಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಧರಣಿ ಸತ್ಯಾಗ್ರಹ ಮಾಡಿ ನಂತರ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಸಿಇಒ ಅವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದರು. ಇವತ್ತು ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಸಂಘಟನೆ ಮತ್ತು ಜಿಲ್ಲೆಯ ಒಕ್ಕೂಟದ ವತಿಯಿಂದ ಒಂದು ಪ್ರಜಾಪ್ರಭುತ್ವದ ಮೂಲಭೂತ ಪ್ರಶ್ನೆಯನ್ನು ಇಟ್ಟುಕೊಂಡಂತೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಪ್ರಭು ಅಂತ ಹೇಳುತ್ತೆ. ಆ ಕಾರಣಕ್ಕಾಗಿ ಜನತೆಯ ಕೈಗೆ ಅಧಿಕಾರ ಕೊಡಬೇಕು. ಅಂದರೆ ತನ್ನ ಊರಿನ ತನ್ನ ಅಭಿವೃದ್ಧಿಯನ್ನು ತಾನೇ ಕೂತು ಯೋಜನೆ ರೂಪಿಸಿ ಅನುಷ್ಠಾನ ಮಾಡಿ ಮೇಲುಸ್ತುವಾರಿ ಮಾಡಿ ಮೌಲ್ಯಮಾಪನ ಮಾಡುವ ಒಂದು ದೊಡ್ಡ ಜವಾಬ್ದಾರಿಯನ್ನು ಪ್ರಜೆಗಳಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಪ್ರಜಾಪ್ರಭುತ್ವವನ್ನು ಜನರ ಮನೆಯ ಬಾಗಿಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಈ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಅಂದರೆ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿ ಹಳ್ಳಿಯ ಜನರೇ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು 73ನೇ ತಿದ್ದುಪಡಿಯ ಮೂಲಕ 1992ರಲ್ಲಿ ತಿದ್ದುಪಡಿ ಮಾಡಿ 93ರಿಂದ ಪಂಚಾಯತ್ ರಾಜ್ ಸಂಸ್ಥೆಗಳು ವಿಧಾನಸಭೆ ಇದ್ದಾಗೆ ಲೋಕಸಭೆ ಇದ್ದಾಗೆ ಸಂವಿಧಾನಬದ್ಧ ಸಂಸ್ಥೆಗಳು, ಅದು ತಾಲೂಕ್ ಪಂಚಾಯತಿ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ಗ್ರಾಮ ಪಂಚಾಯತಿ, ಅಂದರೆ 5 ಹಂತದ ಸರ್ಕಾರದ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಈ ದೇಶದಲ್ಲಿ ಇದೆ. ಈಗ 73ನೇ ತಿದ್ದುಪಡಿ ಆದಮೇಲೆ ಕೇಂದ್ರ, ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮಗಳ ಲೆವೆಲಲ್ಲಿ. ಆದರೆ ತುಮಕೂರು ಜಿಲ್ಲೆಯ ದುರಂತ, ಇಲ್ಲಿಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಜಾಪ್ರಭುತ್ವ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಅವರು ಭಾಳ ನೇರವಾಗಿ ಅಧಿಕಾರಿಗಳ ಮೂಲಕ, PDOಗಳ ಮೂಲಕ ಪಂಚಾಯಿತಿ ಆಡಳಿತಕ್ಕಿಂತ ಬಹಳ ಮುಖ್ಯವಾಗಿ ಗ್ರಾಮ ಸಭೆಗಳು ನಮ್ಮ ಊರಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಭೂತ ಘಟಕಗಳು. ಅಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆ ಅದರ ಸದಸ್ಯ. ಅದೊಂದು ಮೀಟಿಂಗ್ ಅಲ್ಲ, ಅದೊಂದು ಸಭೆ. ಹಳ್ಳಿಯಲ್ಲಿ ಬೆಂಗಳೂರಿನಲ್ಲಿ ವಿಧಾನಸಭೆ ಹೇಗೋ ಹಳ್ಳಿಯಲ್ಲಿ ಗ್ರಾಮ ಸಭೆ. ಆ ಗ್ರಾಮ ಸಭೆಯಲ್ಲಿ ಆಗುವ ನಿರ್ಣಯಗಳನ್ನು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆ ಭಾಳ ಸ್ಪಷ್ಟವಾಗಿ ಹೇಳ್ತಿದೆ. ಸೆಕ್ಷನ್ 3 ಗ್ರಾಮ ಸಭೆಗಳು ಆ ಊರಿನ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳನ್ನು ರೂಪಿಸಬೇಕು. ಅಲ್ಲಿ ರೂಪಿಸಿದಂಥ ಯೋಜನೆಗಳಿಗೆ ಕೇಂದ್ರ, ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮದ ಸರ್ಕಾರಗಳು ಬದ್ಧವಾಗಿರಬೇಕು ಅಂತ ಹೇಳುತ್ತೆ. ಅಲ್ಲಿ ಒಂದು ರೆಸೊಲ್ಯೂಷನ್ ಆದರೆ, ಅಲ್ಲಿ ಒಂದು ತೀರ್ಮಾನ ಆದರೆ, ಅಲ್ಲೊಂದು ಆ್ಯಕ್ಷನ್ ಪ್ಲ್ಯಾನ್ ಫೈನಲೈಸ್ ಆದರೆ ಅದನ್ನು ಮೇಲಿನ ಹಂತದ ಯಾವುದೇ ಸರ್ಕಾರಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ ಇಲ್ಲ. ಅದು ತಿದ್ದುಪಡಿ ಆಗಬೇಕಂದ್ರೆ ವಾಪಸ್ ಗ್ರಾಮ ಸಭೆಗೆ ಬರಬೇಕು ಅಂತ ಹೇಳುತ್ತೆ. ನೋಡಿ, ತುಮಕೂರು ಜಿಲ್ಲೆ ಒಳಗಡೆ ಕಳೆದ ಸಾಲಿನಲ್ಲಿ ಎಲ್ಲ ಗ್ರಾಮ ಸಭೆಗಳನ್ನು ಮಾಡಿ, ಗ್ರಾಮ ಸಭೆಗಳ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯ ವೈಯಕ್ತಿಕ ಫಲಾನುಭವಿಗಳನ್ನಿರ್ಬೋದು, ಸಾಮೂಹಿಕ ಕಾಮಗಾರಿಗಳನ್ನು ಆಯಾ ಗ್ರಾಮಗಳು ಗ್ರಾಮ ಸಭೆ ಮೂಲಕ ತೀರ್ಮಾನ ಮಾಡಿ ಕ್ರಯೋಜನೆಯನ್ನು ಜಿಲ್ಲಾ ಪಂಚಾಯತಿಗೆ ಸಲ್ಲಿಸಿದ್ವು. ಸನ್ಮಾನ್ಯ ಈಗಿನ CEO ಅವರು ಜಿಲ್ಲಾ ಪಂಚಾಯತಿಗೆ ಬಂದ ತಕ್ಷಣ ಆ ಗ್ರಾಮ ಸಭೆಯ ಸಂಪೂರ್ಣ ನಡಾವಳಿಗಳ ಹಿನ್ನೆಲೆಯೊಳಗೆ ಆಗಿದ್ದಂಥ ಕ್ರಿಯೋಜನೆಗಳನ್ನು ಪಕ್ಕಕ್ಕೆ ನಿಲ್ಲಿಸಿ, ನಾನು ಮಿಷನ್ 500 ನಾನಿಲ್ಲಿದ್ದಾಗ 500 ಪ್ರತಿಯೊಂದು ಪಂಚಾಯತಿಯಲ್ಲಿ 500 ವೈಯಕ್ತಿಕ ಫಲಾನುಭವಿಗಳಿಗೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿ ಭಾಳ ದೊಡ್ಡ ಒಂದು ಯೋಜನೆ ರೂಪಿಸಿದ್ದೀನಿ ಅಂತ ಹೇಳಿ ಉದಿ ಬದುನೆ ಮಾಡಬೇಕು. ನಾನು ಕೇಳೋದು, ರೈತರಿಗೆ ಅವ್ರದ್ದೇ ಆದ ಸ್ವಾತಂತ್ರ್ಯವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನೇಕ, ನಿಮಗೆ ಕೃಷಿ ಹೊಂಡ ಇರ್ಬೋದು, ಇಂಗುಗುಂಡಿ ಇರ್ಬೋದು, ಆರ್ಟಿಕಲ್ಚರ್ ಗಿಡಗಳನ್ನು ಹಾಕೋಣಂಥದ್ದು ಇರ್ಬೋದು, ಹೀಗೆ ಅನೇಕ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಾನೂನು ಕೊಟ್ಟಿದೆ. ಉದ್ಯೋಗ ಖಾತ್ರಿ ಸ್ಕೀಮ್ ಅಲ್ಲ, ಇಟ್ಸ್ ಎ ಆ್ಯಕ್ಟ್. ಆ ಕಾಯ್ದೆ ಕೊಟ್ಟಿದೆ. ಅದನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ, ಗ್ರಾಮ ಸಭೆಗಳ ರೆಸೊಲ್ಯೂಷನ್ನ ಧಿಕ್ಕರಿಸಿ ಇವ್ರದನ್ನೇ ಮಾಡಬೇಕು. ಅದನ್ನು ಗ್ರಾಮ ಸಭೆಗೆ ಪಂಚಾಯಿತಿಗಳ ಸಭೆಗಳಲ್ಲೂ ಚರ್ಚಿಸದೆ ನೇರವಾಗಿ ಯಾವುದೇ ಗ್ರಾಮ ಸಭೆ ಸಾಮಾನ್ಯ ಸಭೆಯ ನಿರ್ಣಯಗಳಿಲ್ದಲೆ ನೇರವಾಗಿ ಆಯ್ಕೆಯಲ್ಲಿ ಮಾಡಿದ್ರು. ನೀವು ಇದು ಭಾಳ ವಿಚಿತ್ರವಾದ ಪರಿಸ್ಥಿತಿ. ನಮ್ಮ ಊರಿನಲ್ಲಿರುವಂಥ ನೀರ್ಗಂಟಿ, ನಮ್ಮ ಪಂಚಾಯತಿಲಿರುವ ಬಿಲ್ ಕಲೆಕ್ಟ್ರು, PDO, ಸೆಕ್ರೆಟರಿ, ಅಕೌಂಟೆಂಟ್ಗಳು ಒಬ್ಬೊಬ್ಬ 20 ಫಲಾನುಭವಿಗಳನ್ನು ಆಯ್ಕೆ. ಎಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.